ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಕಾಫ್ ಸೀರೀಸ್ ನ 4 ಮತ್ತೆ 5ನೇ ಎಪಿಸೋಡ್ ನ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲನೇ 3 ಎಪಿಸೋಡ್ಸ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆ ವಿಡಿಯೋನ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿ. ಸೊ ಹಿಂದಿನ ಎಪಿಸೋಡ್ಸ್ ಅಲ್ಲಿ ನಮಗೆ ರೂಮ್ ನಂಬರ್ 333 ಬಗ್ಗೆ ಕೆಲವೊಂದು ವಿಷಯ ಗೊತ್ತಾಗಿದೆ. ಹಕೀಮ್ ಜೊತೆ ಈಲು ಅವರ ಮಗ ಜೀವ ಕೆಲಸ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಬೇಲಾನ ಮದುವೆ ಆಗ್ತಿರೋ ನಕುಲ್ ಮತ್ತೆ ಮಧು ಮೇಲೆ ಅತ್ಯಾಚಾರ ಮಾಡಿದ್ದ ನಕುಲ್ ಇಬ್ಬರು ಕೂಡ ಒಬ್ರೇ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಕೀಮ್ ತನ್ನ ಕಾಯಿಲೆಯನ್ನ ದೂರ ಮಾಡ್ಕೊಂಡು ಇನ್ನೂ ಹೆಚ್ಚು ಕಾಲ ಬದುಕೋದಾಗಿ ಹೆಣ್ಣು ಮಕ್ಕಳನ್ನ ಕೊಂದು ಅವರ ಆತ್ಮಗಳನ್ನ ಸೇವಿಸೋಕೆ ನೋಡ್ತಾ ಇದ್ದಾನೆ. ಆದ್ರೆ ಇವನಿಗೆ ನೊಂದಿರೋ ಗಾಯಗೊಂಡಿರೋ ಹುಡುಗಿಯ ಆತ್ಮ ಬೇಕು. ಆ ಆತ್ಮ ಮಧುದು ಅಂತ ಗೊತ್ತಾಗಿ ಲಾನಾ ಮತ್ತೆ ಅವಳ ಫ್ರೆಂಡ್ಸ್ ನ ಉಪಯೋಗಿಸ್ಕೊಂಡು ಮಧುನ ತನ್ನ ಬಳಿ ಕರ್ಸ್ಕೊಳ್ಳೋಕೆ ನೋಡ್ತಾ ಇದ್ದಾನೆ. ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಏನಂದ್ರೆ ರೂಮ್ ನಂಬರ್ 333ರಲ್ಲಿ ನಿಜವಾಗ್ಲೂ ಇರೋದು ಅನುದೇ ಆತ್ಮಾನ ಅಂತ. ಯಾಕಂದ್ರೆ ಹಕೀಮ್ ಹೇಳೋದು ನಿಜ, ಆದ್ರೆ ರೂಮ್ ಒಳಗೇನೆ ಯಾರ್ದೋ ಸಾವಾಗಿದೆ. ಅದೇನ್ ಕತೆ ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮೊದಲು ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಜೀವ ಹಕೀಮ್ಗೆ ಸುಮ್ನೆ ಹುಡುಗಿರ್ನ ನಿನ್ ಕಾಯಿಲೆ ದೂರ ಮಾಡ್ಕೊಳ್ಳೋದಕ್ಕೆ ಬಳಸಿ ಅವರನ್ನ ಕೊಲ್ಲೋದ್ರ ಬದಲು ಅವರ ಅಂಗಗಳನ್ನ ಮಾರ್ಕೊಂಡ್ರೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾನೆ. ಆದ್ರೆ ಹಕೀಮ್ ಹೇಳ್ತಾನೆ, ನನಗೆ ವೀಕ್ ಆಗಿರೋ ಆತ್ಮ ಬೇಕು, ಅದನ್ನ ಕಂಟ್ರೋಲ್ ಮಾಡೋದು ಸುಲಭ ಆಗುತ್ತೆ ಅಂತ. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಹಕೀಮ್ಗೆ ಮಧು ಸಿಕ್ಕಿದ್ದಾಳೆ. ಇನ್ನ ಜೀವ ತನ್ನ ತಾಯಿ ಈಲುಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಿರಲ್ಲ, ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಕೂಡ ಈಲುಗೆ ಹೇಳ್ತಿರಲ್ಲ. ಹಾಗಾಗಿ ಇವರಿಬ್ಬರ ನಡುವೆ ಯಾವಾಗ್ಲೂ ತುಂಬಾನೇ ಜಗಳ ಆಗ್ತಾ ಇರುತ್ತೆ. ಸೊ ಪ್ರೆಸೆಂಟ್ ಅಲ್ಲಿ ಮಧು ಜೊತೆ ಲಾನಾ, ರೀಮಾ ಮತ್ತೆ ಕೋಮಲ್ ಎಲ್ಲ ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿ ಇವಳ ಟೀ, ಕಾಫಿ ಮತ್ತೆ ಊಟದಲ್ಲಿ ಎಲ್ಲ ಹಕೀಮ್ ಕೊಟ್ಟಿರೋ ಲಿಕ್ವಿಡ್ ನ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ. ಮತ್ತೆ ಅರುಣ್ ಮಧು ಜೊತೆ ಎಷ್ಟೇ ಮಾತಾಡೋಕೆ ಪ್ರಯತ್ನ ಪಟ್ರು ಇವಳು ಕಾಲ್ ರಿಸೀವ್ ಮಾಡ್ತಿಲ್ಲ. ಹುಡ್ಕೊಂಡ್ ಬಂದು ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ನಂತರ ನಿಕ್ಕಿ ಅವರ ಅಮ್ಮ ಮತ್ತೆ ಅಕ್ಕ ಇಬ್ರು ನಿಕ್ಕಿಯನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಇವರ ಅಮ್ಮ ನಿಕ್ಕಿ ಚಿಕ್ಕವಳಿದ್ದಾಗ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿದ್ದಾಗ ಅಲ್ಲಿನ ಟೀಚರ್ ಇವಳಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಆದ್ರೆ ಇವರಮ್ಮ ಕೇರೆ ಮಾಡಿರಲ್ಲ. ಹಾಗಾಗಿ ಮನೆಯಲ್ಲಿ ಇರೋದೇ ಬೇಡ ಅಂತ ಹಾಸ್ಟೆಲ್ ಅಲ್ಲಿ ಬಂದು ಇರ್ತಾಳೆ ನಿಕ್ಕಿ. ಜೊತೆಗೆ ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಇವಳ ತೊದಲುವಿಕೆಯಿಂದ ಎಲ್ಲರೂ ಆಡ್ಕೊಂತಾ ಇದ್ರು ಅಂತ ಇವಳು ತುಂಬಾನೇ ಡಿಪ್ರೆಸ್ಡ್ ಆಗಿರ್ತಾಳೆ. ನಿಕ್ಕಿ ನಾನು ಮನೆಗೆ ಬರಲ್ಲ ಅಂತ ಎಷ್ಟೇ ಹೇಳಿದ್ರು ಕೇಳ್ದೆ ಇವಳನ್ನ ಕರ್ಕೊಂಡು ಹೋಗೋಕೆ ನೋಡಿದಾಗ ಇವಳ ಮೂಗಿಂದ ರಕ್ತ ಬರೋಕೆ ಶುರು ಆಗುತ್ತೆ. ನನ್ನನ್ನ ವಾಪಸ್ ಕರ್ಕೊಂಡು ಹೋಗಿ ಅಂತ ಇವಳು ಕಿರ್ಚಾಡೋಕೆ ಶುರು ಮಾಡಿದ್ರಿಂದ ಇವರು ವಾಪಸ್ ಹಾಸ್ಟೆಲ್ಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ. ಆಗ್ಲೇ ಮಧು ಹಕೀಮ್ ಕೊಟ್ಟಿರೋ ಲಿಕ್ವಿಡ್ ಇಂದ ವೀಕ್ ಆಗ್ತಿದ್ದಾಳೆ, ಹುಷಾರಿಲ್ದಂಗಾಗಿದೆ. ಹಾಗಾಗಿ ವೀಕ್ ಆಗಿರೋಂತವರ ದೇಹ ಸೇರೋಕೆ ಆತ್ಮಗಳು ಕಾಯ್ಕೊಂಡಿರ್ತವೆ. ಈಗ ಮಧುನ ಹಿಂದೆನೆ ಆ ರೂಮ್ ಅಲ್ಲಿ ಇದ್ದ ಆತ್ಮ ಇವಳನ್ನ ಪೊಸೆಸ್ ಮಾಡ್ಕೊಳ್ಳೋಕೆ ನೋಡ್ತಿದೆ. ಇವಳು ಶೋಹಿಣಿ ಅವರ ಮನೆಯಲ್ಲಿ ಇದ್ದಾಗ ಒಂದು ಕ್ಷಣ ಇವಳನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ ಕೂಡ. ಇದಕ್ಕಿದ್ದಂಗೆ ಇವಳು ಕೋಪದಲ್ಲಿ ಶೋಹಿಣಿ ಸಾಕಿರೋ ಬೆಕ್ಕನ್ನ ಹಿಡ್ಕೊಂಡು ಕೊಲ್ಲೋದಕ್ಕೆ ನೋಡಿದಾಗ ಶೋಹಿಣಿ ಅವರ ಮಗಳು ಕಿಯಾರಾ ಬರ್ತಿದ್ದಂಗೆ ನಾರ್ಮಲ್ ಆಗ್ತಾಳೆ. ಇವಳ ಕೋಪ ದಿನೇ ದಿನೇ ಜಾಸ್ತಿನೇ ಆಗ್ತಿದೆ. ಬಸ್ಸಲ್ಲಿ ಇವಳಿಗೆ ತೊಂದರೆ ಕೊಡೋರ್ಗೆ ಪಾಠ ಕಲಿಸ್ತಾ ಇದ್ದಾಳೆ. ಒಬ್ಬ ವ್ಯಕ್ತಿ ಇವಳ ದೇಹದ ಮೇಲೆ ಕೈ ಹಾಕ್ದ ಅಂತ ಪೆಪ್ಪರ್ ಸ್ಪ್ರೇ ಹೊಡೆದು ಇಟ್ಟಿಗೆಯಿಂದ ಇವನ ತಲೆ ಹೊಡೆದಾಕಿ ಹೋಗ್ತಾಳೆ. ನಂತರ ನಕುಲ್ ಇವಳನ್ನ ಪಬ್ಗೆ ಕರೆದಿದ್ದಾಗ ಇಲ್ಲಿಗೆ ಮಧು ಬರ್ತಾಳೆ. ನಕುಲ್ ಜೊತೆ ತುಂಬಾನೇ ಹೊತ್ತು ಮಾತಾಡ್ತಾಳೆ. ಆಮೇಲೆ ಇಲ್ಲಿಂದ ಹೊರಟಾಗ ಇಬ್ಬರು ಹುಡುಗರು ನಕುಲ್ ಅಣ್ಣ ಅಂತ ನಕುಲ್ ಬಳಿ ಬರ್ತಾರೆ. ಇದನ್ನ ನೋಡಿ ಮಧುಗೆ ಶಾಕ್ ಆಗೋಗುತ್ತೆ. ಅವತ್ತಿವಳ ಮೇಲೆ ದಾಳಿ ನಡೆದಾಗ ಇದೇ ಹುಡುಗನ ವಾಯ್ಸ್ ಕೇಳಿಸಿದ್ದು. ಅಲ್ಲೂ ಕೂಡ ಇವನು ನಕುಲ್ ಅಣ್ಣ ಅಂತ ಕೂಗಿದ್ದ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಕೂಗ್ತಾನೆ. ಟೋಟಲ್ 3 ಜನನು ಇದ್ದಾರೆ. ಇದರಿಂದ ಗಾಬರಿಯಾಗಿ ಮೊದ್ಲು ಇಲ್ಲಿಂದ ಹೊರಡ್ತಾಳೆ ಮಧು. ಇನ್ನೊಂದ್ ಕಡೆ ಹಕೀಮ್ ಹತ್ರ ಮತ್ತೆ ಬಲ್ಲ ಬಂದು ಇವನಿಗೆ ಬಾಯ್ಗೆ ಬಂದಂಗೆ ಬೈತಾ ಇದ್ದಾನೆ. ನೀನು ಕೊಟ್ಟ ಔಷಧಿಯಿಂದ ಏನು ಪ್ರಯೋಜನ ಆಗ್ಲಿಲ್ಲ, ನನಗೆ ಗೊತ್ತು ನೀನು ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಟು ನಿನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಂತ್ಯ. ಹಾಗಾಗಿ ಈಗ ನನ್ಗೋಸ್ಕರನು ಬಲಿ ಕೊಟ್ಟು ನನ್ನ ಶಕ್ತಿಯನ್ನ ಕೂಡ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಬಣ್ಣ ಎಲ್ಲರ ಮುಂದೆ ಬಯಲು ಮಾಡ್ತೀನಿ ಅಂದಾಗ ಆಯ್ತು ಬನ್ನಿ ಅಂತ ಹಕೀಮ್ ಇವನನ್ನ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದು ಒಂದು ಇಂಜೆಕ್ಷನ್ ಚುಚ್ತಾನೆ. ಇದರಿಂದ ಇವನು ಪ್ರಜ್ಞೆ ತಪ್ತಿದ್ದಂಗೆ ನಂತರ ಇವನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸ್ತಾನೆ ಹಕೀಮ್. ಹಾಸ್ಟೆಲ್ ಅಲ್ಲಿ ಮಧುಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ನಿದ್ದೆ ಮಾತ್ರ ತಗೋಬೇಕಾದ್ರೆ ಇವಳಿಗೆ ಆ ಆತ್ಮ ಮೇಲಿಂದ ಬಂದು ಹೆದರಿಸುತ್ತೆ. ಇದರಿಂದ ಮಧು ಕಿರ್ಚಾಡೋಕೆ ಶುರು ಮಾಡಿದಾಗ ಅಕ್ಕಪಕ್ಕದ ರೂಮ್ ಅಲ್ಲಿ ಇರೋ ಲಾನಾ, ರೀಮಾ, ಕೋಮಲ್ ಮತ್ತೆ ನಿಕ್ಕಿ ಬಂದು ಇವಳಿಗೆ ಸಮಾಧಾನ ಮಾಡೋದ್ರ ಜೊತೆಗೆ ಈ ರೂಮ್ ಅಲ್ಲಿ ಏನು ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ಹಕೀಮ್ ಹತ್ರ ಇವಳನ್ನ ಕಳಿಸ್ಬೇಕಲ್ಲ, ಅದಕ್ಕಿಂತ ಮುಂಚೆ ಇವಳು ಇಲ್ಲಿಂದ ಓಡ್ ಹೋಗ್ಬಾರ್ದು ಅಂತ ಈ ರೀತಿ ಸಮಾಧಾನ ಮಾಡ್ತಿದ್ದಾರೆ ಅಷ್ಟೇ. ನಂತರ ನಕುಲ್ನ ಬಗ್ಗೆ ಇವ್ರಿಗೂ ಮಧು ಹೇಳ್ಕೊಂಡಾಗ ಇವಳನ್ನ ನೋಡಿ ನಿಕ್ಕಿಗೆ ಬೇಜಾರಾಗಿ ನೀನು ಈಗ್ಲೇ ಇಲ್ಲಿಂದ ಹೊರಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ನಿಕ್ಕಿನ ಗುರಾಯಿಸ್ಕೊಂಡು ನೋಡಿ ಸುಮ್ನೀರು ಅಂತ ಹೇಳ್ತಾ ಇದ್ದಾಳೆ ರೀಮಾ. ಮತ್ತೆ ಈಗ ಸೂಪ್ ಅಲ್ಲಿ ಹಕೀಮ್ ಕೊಟ್ಟಿರೋ ಲಿಕ್ವಿಡ್ ನ ಮಿಕ್ಸ್ ಮಾಡಿ ಇವರು ಮಧುಗೆ ಕುಡಿಸ್ತಾರೆ. ಇದು ಇಲ್ಲಿಗೆ ನಿಲ್ಲಲ್ಲ. ಮಧ್ಯರಾತ್ರಿ ಮತ್ತೆ ಮಧು ಇರೋ ರೂಮ್ ನ ಡೋರ್ ಯಾರೋ ಜೋರಾಗಿ ಬಡ್ದಂಗಾಯ್ತು ಅಂತ ಇವಳು ಹೊರಗೆ ಬರ್ತಾಳೆ. ಇವಳ ಹಿಂದೆನೆ ಇರೋ ಆ ದುಷ್ಟಶಕ್ತಿ ಇವಳ ಮೇಲೆ ದಾಳಿ ಮಾಡಿ ರೂಮ್ ಒಳಗೆ ಎಳ್ಕೊಂಡು ಎಲ್ಲಾ ಕಡೆ ಇವಳನ್ನ ಬಿಸಾಕ್ತಾ ಇದೆ. ಮಧು ಕಿರ್ಚಾಡ್ತಿರೋ ಶಬ್ದವನ್ನ ಹಾಸ್ಟೆಲ್ ನ ಹೊರಗಿರೋ ಹಕೀಮ್ ಕೇಳಿಸ್ಕೊಂಡು ಮಧು ವೀಕ್ ಆಗ್ತಾ ಇದ್ದಾಳೆ. ಮತ್ತೆ ಬಂದು ನಾನು ಅವಳನ್ನ ಕರ್ಕೊಂಡು ಹೋಗಿ ಸಾವನ್ನೇ ಗೆಲ್ತೀನಿ, ನನ್ನ ಶಕ್ತಿ ಇನ್ನೂ ಜಾಸ್ತಿ ಮಾಡ್ಕೊಂತೀನಿ ಅಂತ ಹೇಳ್ತಾ ಇಲ್ಲಿಂದ ಹೋಗ್ತಾನೆ.
ಅದೇ ರೂಮ್ ಅಲ್ಲಿ ಮಧು ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ಕೊಂಡು ವಾರ್ಡನ್ ಗ್ರೇಸಿ ಬಂದು ಡೋರ್ ನ ಓಪನ್ ಮಾಡಿಸಿದಾಗ ಒಳಗೆ ಮಧು ಪೊಸೆಸ್ಡ್ ಆಗಿ ನಿಂತಿದ್ದವಳು ಇದ್ದಕ್ಕಿದ್ದಂಗೆ ಕೆಳಗೆ ಬೀಳ್ತಾಳೆ. ಇದೆಲ್ಲದರಿಂದ ತುಂಬಾನೇ ಹೆದರುಕೊಂಡಿರೋ ಮಧು ಮುಂದಿನ ದಿನನೇ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಲೋಕಲ್ ಗಾರ್ಡಿಯನ್ ಆಗಿರೋ ಶೋಹಿಣಿ ಅವರ ಜೊತೆ ಅವರ ಮನೆಗೆನೆ ಹೊರಡ್ತಾಳೆ. ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. 6 ತಿಂಗಳ ಹಿಂದೆ ಅನು ಇನ್ನೂ ಬದುಕಿದ್ದಾಗ ಇವಳ ಬಾಯ್ ಫ್ರೆಂಡ್ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ತುಂಬಾನೇ ಬೇಜಾರಾಗಿದ್ದಾಳೆ. ಜೊತೆಗೆ ರೂಮ್ ಅಲ್ಲಿ ಯಾವ್ದೋ ಕಪ್ಪು ನೆರಳು ಇದೆ ಅಂತ ತನ್ನ ಫ್ರೆಂಡ್ಸ್ ಗೆ ಹೇಳ್ತಿದ್ರು ಕೂಡ ಯಾರು ನಂಬ್ತಿರಲ್ಲ. ಒಂದಿನ ಅನು ತನ್ನ ಬಾಯ್ ಫ್ರೆಂಡ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಡಿಪ್ರೆಸ್ಡ್ ಆಗಿ ತುಂಬಾನೇ ವೀಕ್ ಆಗಿದ್ದಾಳೆ ಅಂತ ಹೇಳಿ ಲಾನಾ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಇವಳಿಗೆ ಬುದ್ಧಿ ಮಾತು ಹೇಳೋಕೆ ಬಂದಿದ್ದಾಳೆ. ಇದೇ ಸಮಯಕ್ಕೆ ಅವಳ ಕಣ್ಣ ಮುಂದೆನೆ ಅನುನ ಕೂದಲನ್ನ ಹಿಡ್ಕೊಂಡು ಯಾವ್ದೋ ದುಷ್ಟಶಕ್ತಿ ಇವಳನ್ನ ಮೇಲೆ ಎತ್ತುತ್ತಾ ಇರೋದನ್ನ ಲಾನಾ ಕಣ್ಣಾರೆ ನೋಡಿ ಶಾಕ್ ಆಗೋಗ್ತಾಳೆ. ಆಮೇಲೆ ಅನು ಕೂಡ ಪೊಸೆಸ್ಡ್ ಆಗಿ ಲಾನಾ ಮೇಲೆ ದಾಳಿ ಮಾಡೋಕೆ ಬಂದಾಗ ಎಲ್ಲರಿಗೂ ಕನ್ಫರ್ಮ್ ಆಯ್ತು ಅನುನ ರೂಮ್ ಅಲ್ಲಿ ಯಾವ್ದೋ ಗಂಡು ದೆವ್ವ ಇದೆ ಅಂತ. ಯಾಕಂದ್ರೆ ಪೊಸೆಸ್ಡ್ ಆಗಿರೋ ಅನು ಹುಡುಗನ ರೀತಿ ಮಾತಾಡ್ತಾ ಇದ್ದಾಳೆ. ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಈ ರೂಮ್ ಅಲ್ಲಿ ಅನುನ ಆತ್ಮ ಇರಬಹುದು, ಆ ಕಪ್ಪು ಆತ್ಮ ಕೂಡ ಅನುದೇ ಆಗಿರ್ಬೋದು ಅಂತ. ಆದ್ರೆ ಇಲ್ಲ, ಇದು ಯಾವ್ದೋ ಗಂಡು ದೆವ್ವ. ಈ ದೆವ್ವ ಆಗೋಕ್ಕೂ ಮುಂಚೆ ಇದೇ ರೂಮ್ ನಂಬರ್ 333ರಲ್ಲಿ ಸಾವನ್ನಪ್ಪಿರೋದು. ಇದನ್ನ ಹಕೀಂ ಕೂಡ ಮೊದ್ಲೇ ಹೇಳಿದ್ದ. ಅನು ಸ್ವಲ್ಪ ವೀಕ್ ಆಗ್ತಿದ್ದಂಗೆ ಅವಳನ್ನ ಪೊಸೆಸ್ ಮಾಡ್ಕೊಂಡಿತ್ತು. ಪ್ರೆಸೆಂಟ್ ಅಲ್ಲಿ ಮಧು ವೀಕ್ ಆಗ್ತಿದ್ದಂಗೆ ಇವಳನ್ನ ಹಿಡ್ಕೊಂಡಿದೆ. ಸೊ ಪ್ರೆಸೆಂಟ್ ಅಲ್ಲಿ ಈಗ ಮಧು ಡಾಕ್ಟರ್ ಶೋಹಿಣಿಯ ಮನೆಯಲ್ಲಿ ತನ್ನ ಕಾಲಿಗೆ ಆಗಿರೋ ಗಾಯ ತೋರಿಸಿದಾಗ ಯಾವುದೋ ಹುಳು ಕಚ್ಚಿರಬೇಕು ಅಂತ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ನಿನ್ನೆ ರಾತ್ರಿ ನಡೆದ ಘಟನೆಯ ಬಗ್ಗೆ ಶೋಹಿಣಿಗೆ ಹೇಳ್ತಾಳೆ. ಆದ್ರೆ ಅವರು ಮೊದಲೇ ಸೈಕಾಟ್ರಿಸ್ಟ್ ಇದನ್ನೆಲ್ಲ ನಂಬಲ್ಲ. ನಿನ್ನ ಮೇಲೆ ದಾಳಿ ಆಗಿತ್ತಲ್ಲ, ಅದರ ಟ್ರಾಮಾ ನಿನ್ನ ಮೈಂಡ್ ಅಲ್ಲಿ ಆಳವಾಗಿ ಬೇರೂರಿದೆ, ಅದೇ ನಿನಗೆ ಈ ರೀತಿ ಎಲ್ಲ ಭ್ರಮೆ ಉಂಟಾಗೋ ಹಾಗೆ ಮಾಡ್ತಿದೆ ಅಂತ ಹೇಳ್ತಾರೆ. ಇಲ್ಲ, ಬೇರೆ ಹುಡುಗಿಯರು ಕೂಡ ಆ ರೂಮ್ ಅಲ್ಲಿ ಏನೋ ಇದೆ ಅಂತ ಹೇಳ್ತಾರೆ. ಅವರ ದೇಹದ ಮೇಲೂ ಕೂಡ ಗಾಯಗಳಾಗಿದ್ದಾವೆ ಅಂತ ಮಧು ಹೇಳಿದಾಗ ತಕ್ಷಣ ಶೋಹಿಣಿ ವಾರ್ಡನ್ ಗ್ರೇಸಿಗೆ ಕಾಲ್ ಮಾಡಿ ನಾಳೆನೆ ಹಾಸ್ಟೆಲ್ಗೆ ಬರ್ತೀನಿ ಅಂತ ಹೇಳ್ತಾರೆ. ಇವತ್ ರಾತ್ರಿ ಎಲ್ಲರೂ ಮಲಗಿದ್ದಾಗ ಈ ಬಾರಿ ಆ ಗಂಡು ದೆವ್ವ ಇಲ್ಲಿಗೂ ಬಂದು ಮಧುನ ಪೊಸೆಸ್ ಮಾಡ್ಕೊಂಡಿದೆ. ಇದೇನು ಬಾಗಿಲ ಹತ್ರ ನಿಂತ್ಕೊಂಡು ವಿಚಿತ್ರವಾಗಿ ಆಡ್ತಿದ್ದಳಲ್ಲ ಅಂತ ಕಿಯಾರಾ ಇವಳ ಹತ್ರ ಬರ್ಬೇಕಾದ್ರೆ ವಾಪಸ್ ಹೋಗುವಂತ ಮಧು ಹುಡುಗನ ವಾಯ್ಸ್ ಅಲ್ಲಿ ಹೇಳ್ತಾಳೆ. ಹಾಗಾಗಿ ಕಿಯಾರಾ ಹೆದರ್ಕೊಂಡು ತನ್ನ ತಾಯಿಯ ರೂಮ್ಗೆ ಹೋಗ್ತಾಳೆ. ಮುಂದಿನ ದಿನ ಮಧು ನಾರ್ಮಲ್ ಆಗೇ ಇದ್ದಾಳೆ. ಕಿಯಾರಾಗಿ ಏನ್ ನಡೀತಿದೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ತನ್ನ ತಾಯಿಗೂ ರಾತ್ರಿ ನಡೆದ ವಿಷಯ ಇವಳು ಹೇಳೋದಿಲ್ಲ. ಇವತ್ತು ಶೋಹಿಣಿ ಹಾಸ್ಟೆಲ್ಗೆ ಬಂದು ಲಾನಾ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರ ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಕೌನ್ಸಿಲಿಂಗ್ ಶುರು ಮಾಡಿದಾಗ ಎಲ್ಲರೂ ಅನು ಬಗ್ಗೆ ಹೇಳ್ತಾರೆ. ಅವಳು ಬ್ರೇಕಪ್ ನ ನಂತರ ನಾರ್ಮಲ್ ಆಗಿ ಇರ್ಲಿಲ್ಲ. ಅವಳ ಸಾವಿನ ನಂತರ ಇವ್ರು ಯಾರು ಹಾಸ್ಟೆಲ್ ಇಂದ ಹೊರಗೆ ಹೋಗೋಕೆ ಆಗ್ತಿಲ್ಲ. ರೀಮಾಳ ಗಂಡ ಅವಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ರು ಕೂಡ ರೀಮಾ ಹೋಗಿರಲ್ಲ. ಇದರಿಂದ ಅವಳ ಗಂಡ ಕೋಪ ಮಾಡ್ಕೊಂಡು ಮಗಳನ್ನ ಕರ್ಕೊಂಡು ಹೋಗಿರ್ತಾನೆ. ರೀಮಾ ಒಂದೆರಡು ಹೆಜ್ಜೆ ಹಾಸ್ಟೆಲ್ ಇಂದ ಹೊರಗೆ ಇಟ್ರೆ ಸಾಕು ಇವಳಿಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಹೊಟ್ಟೆ ಒಳಗಿರೋ ಮಗು ಒದ್ದಾಡೋದು ಹೊರಗಿಂದಾನೆ ಕಾಣುತ್ತೆ. ಹೊರಗೆ ಬಂದ್ರೆ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಶೋಹಿಣಿ ಕೋಮಲ್ನ ಹೊರಗೆ ಕರ್ಕೊಂಡು ಬಂದಾಗ ಆ ಗಂಡು ಆತ್ಮ ಇವಳಿಗೆ ವಾಪಸ್ ಹೋಗು ಅಂತ ಹೇಳಿ ಇವಳ ಮುಖ ಪರ್ಚುತ್ತೆ. ಇದನ್ನ ಕಣ್ಣಾರೆ ನೋಡಿದ್ರು ಕೂಡ ಶೋಹಿಣಿ ನಂಬಲ್ಲ. ಕೋಮಲ್ಲೇ ಪರ್ಚ್ಕೊಂಡಿದ್ದು ಅಂತ ಅನ್ಕೊಂಡಿದ್ದಾರೆ. ನಂತರ ಗ್ರೇಸಿ ಜೊತೆ ಅವರು ಮಾತಾಡ್ಬೇಕಾದ್ರೆ ಗ್ರೇಸಿ ಹೇಳ್ತಾರೆ, ಅನುಗೆ ರೂಮ್ ಅಲ್ಲಿ ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವಳನ್ನ ನಾನೇ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೆ. ಅವಳಿಗೆ ಇಲ್ಲಿರೋಕೆ ಇಷ್ಟ ಇರ್ಲಿಲ್ಲ. ಇದ್ದಕ್ಕಿದ್ದಂಗೆ ಅವಳು ಕಾರಿಂದ ಇಳಿದು ಲಾರಿ ಮುಂದೆ ಹೋಗಿ ಸಾವನ್ನಪ್ಪಿದ್ಲು. ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ಶೋಹಿಣಿಗೂ ಕೂಡ ಅನ್ಸ್ತಾ ಇದೆ ಅನು ಜೊತೆ ರೂಮ್ ಅಲ್ಲಿ ಏನೋ ಆಗಿದೆ ಅಂತ. ಇನ್ನೊಂದ್ ಕಡೆ ಮಧು ಮತ್ತೆ ಅರುಣ್ ಇಬ್ರು ಜೊತೆಗೆ ಕೂತು ಮಾತಾಡಿ ಏನೇನ್ ಮನಸ್ತಾಪಗಳಿತ್ತು ಅದನ್ನೆಲ್ಲ ದೂರ ಮಾಡ್ಕೊಂತಾರೆ. ಮಧು ಹೇಳ್ತಾಳೆ, ನನ್ ಜೊತೆ ಇದ್ರೆ ನಿನಗೆ ಬರೀ ಅದೇ ಘಟನೆ ನೆನಪಾಗ್ತಿರುತ್ತೆ, ನಾವಿಬ್ರು ಜೊತೆಗಿರೋದು ಬೇಡ ಅಂತ. ಆದ್ರೆ ಅರುಣ್ ಇದಕ್ಕೆ ಒಪ್ಪಲ್ಲ. ಕೊನೆಗೂ ಇಬ್ರು ಜೊತೆಯಲ್ಲಿ ಹೊರಗೆಲ್ಲ ಓಡಾಡ್ಕೊಂಡು ಆಮೇಲೆ ಅರುಣ್ನೇ ಇವಳನ್ನ ಶೋಹಿಣಿ ಅವರ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತಾನೆ. ನೆಕ್ಸ್ಟಿನಲ್ಲಿ ಮತ್ತೆ ಇಲು ತಮ್ಮ ಮಗನ ಬಗ್ಗೆ ಇನ್ನೊಂದ್ಸಲ ವಿಚಾರಿಸೋಕೆ ಅಂತ ಹಕೀಂ ಹತ್ರ ಬಂದ್ರೆ ಇವನ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ. ಇಲು ಹೇಳ್ತಾರೆ, ಹುಡುಗಿಯರನ್ನ ಕೊಲ್ಲೋ ಸೀರಿಯಲ್ ಕಿಲ್ಲರ್ ನೀನೆ ಅಂತ ನನಗೆ ಗೊತ್ತು. ನನ್ ಮಗನ್ ಕೈಯಲ್ಲಿ ಏನ್ ಕೆಲಸ ಮಾಡಿಸ್ತಿದ್ದೆ, ಆ ಹುಡುಗಿಯರನ್ನ ಯಾಕೆ ಸಾಯಿಸ್ದೆ ಅಂದಾಗ ಆ ಹುಡುಗಿಯರ ನನ್ನ ಜೀವ ಉಳಿಸೋ ಔಷಧಿ ಆಗಿದ್ದಾರೆ. ಇನ್ನ ನಿನ್ನ ಮಗ ಆ ಹುಡುಗಿಯರನ್ನ ಕರ್ಕೊಂಡ್ ಬರೋದು, ಅವರ ಬಾಡಿಯನ್ನ ಬಿಸಾಕಿ ಬರೋ ಕೆಲಸ ಮಾಡ್ತಿದ್ದ. ಆದ್ರೆ ಈಗ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ ಅಂದಾಗ ಇಲು ಕೋಪದಲ್ಲಿ ಇಲ್ಲಿಂದ ಹೊರಡ್ತಾರೆ. ಇವರು ಪೊಲೀಸ್ ಅವ್ರಿಗೆಲ್ಲ ಈ ವಿಷಯ ಹೇಳ್ಬೋದಾಗಿತ್ತು. ಆದ್ರೆ ಈಗ್ಲೇ ಬೇಡ, ಜೀವ ಮೊದ್ಲು ಏನಾದ್ರೂ ವಾಪಸ್ ಬಂದ್ರೆ ಅವನನ್ನ ಹೇಗಾದ್ರೂ ಮಾಡಿ ಉಳಿಸಬಹುದು, ಇಲ್ಲ ಸೀರಿಯಲ್ ಕಿಲ್ಲಿಂಗ್ಸ್ ಕೇಸಲ್ಲಿ ಒಳಗೆ ಹೋಗ್ತಾನೆ ಅಂತ ಇವರು ಕಾಯ್ತಾ ಇದ್ದಾರೆ. ಮುಂದಿನ ದಿನ ಮಧು ಕೆಲಸಕ್ಕೆ ಹೊರಟಾಗ ಮತ್ತೆ ಅವಳಿಗೆ ಕನ್ನಡಿಯಲ್ಲಿ ಆ ಗಂಡು ದೆವ್ವ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಅವಳು ಜೋರಾಗಿ ಕಿರ್ಚಾಡೋ ಶಬ್ದ ಕಿಯಾರಾಗೆ ಕೇಳಿಸಿ ಏನಾಯ್ತು ಅಂತ ಬರೋಷ್ಟ್ರಲ್ಲಿ ಏನು ಆಗೇ ಇಲ್ಲ ಅನ್ನೋ ಹಾಗೆ ಮಧು ಇಲ್ಲಿಂದ ಹೋಗ್ತಾಳೆ. ದಾರಿಯಲ್ಲಿ ನಕುಲ್ ಇವಳನ್ನ ಡ್ರಾಪ್ ಮಾಡ್ತೀನಿ ಬಾ ಅಂತ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಇವರಿಬ್ರು ಮಾತಾಡ್ತಾ ಮತ್ತೆ ಗ್ವಾಲಿಯರಲ್ಲಿ ಫೇರ್ವೆಲ್ ದಿನ ನಡೆದಿದ್ದ ಘಟನೆಯ ವಿಷಯ ಬರುತ್ತೆ. ಈಗ ಮಧು, ನಾನು ಅರುಣ್ ಹತ್ರ ಮಾತಾಡಿದ್ದೀನಿ, ಇನ್ನೂ ತಡ ಆಗಿಲ್ಲ, ನಾವು ಪೊಲೀಸ್ ಅವ್ರ ಹತ್ರ ಹೋಗ್ತೀವಿ, ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂದಾಗ ಕೋಪದಲ್ಲಿ ನಕುಲ್
ನಕುಲ್ ಆಯ್ತು ಅವತ್ತು ನಾನೇ ಇದ್ದಿದ್ದು, ನಾನು ಮತ್ತೆ ನನ್ನ ಫ್ರೆಂಡ್ಸೇ ನಿನ್ನ ಮೇಲೆ ದಾಳಿ ಮಾಡಿದ್ದು ಅಂತ ಕೊನೆಗೂ ನಿಜ ಒಪ್ಕೊಂತಾನೆ. ಮತ್ತೆ ಅವಳು ಹೆದರ್ಕೊಂಡು ಎಷ್ಟೇ ಕಿರ್ಚಾಡಿದ್ರು ಕಾರ್ ನಿಲ್ಲಿಸದೆ ಕಾಡಿನ ಒಳಗೆ ಕರ್ಕೊಂಡ್ ಬಂದಾಗ ಇಲ್ಲಿಗೆ ಆಲ್ರೆಡಿ ಇವನ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ನಕುಲ್ ಇವಳಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಇವಳನ್ನ ಎಳ್ಕೊಂಡ್ ಹೋಗಿ 3 ಜನ ಇವಳನ್ನ ಸಾಯಿಸೋದೇ ಒಳ್ಳೇದು, ಇಲ್ಲ ಅಂದ್ರೆ ಇವರು ತಗ್ಲಾಕೊಂತಾರೆ ಅಂತ ಮಾತಾಡ್ಕೋಬೇಕಾದ್ರೆ ಇದೇ ಗ್ಯಾಪ್ ಅಲ್ಲಿ ಎಚ್ಚರಗೊಂಡ ಮಧು ಕಾಡಿನ ಒಳಗೆ ಓಡೋಕೆ ಶುರು ಮಾಡ್ತಾಳೆ. ಕತ್ತಲಾಗುವವರೆಗೂ ಇವಳನ್ನ ಕಾಡಿನ ತುಂಬಾ ಹುಡ್ಕಾಡ್ದಾಗ ಕೊನೆಗೂ ಒಬ್ಬನಿಗೆ ಮಧು ಸಿಗ್ತಾಳೆ. ಇವಳ ಕತ್ತನ್ನ ಇಸ್ಕಿ ನೇನು ಇವನು ಸಾಯಿಸೇ ಬಿಟ್ಟ ಅನ್ನೋ ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಅವಳು ಪೊಸೆಸ್ಡ್ ಆಗಿ ಇವನನ್ನ ಹಿಡ್ಕೊಂಡು ಕತ್ತನ್ನ ಕಚ್ಚಿ ಸಾಯಿಸ್ತಾಳೆ. ಈಗ ಇವಳು ಓಡ್ ಹೋಗಲ್ಲ. ಇನ್ನ ಇಬ್ಬರನ್ನ ಹುಡ್ಕೋಕೆ ಶುರು ಮಾಡಿದಾಗ ನಕುಲ್ ಸಿಗಲ್ಲ. ಉಳ್ದಿರೋ ಇನ್ನೊಬ್ಬ ಸಿಗ್ತಾನೆ. ಇವನನ್ನ ಇಲ್ಲೇ ಇರೋ JCBಯ ಬಕೆಟ್ ಹತ್ರ ಎತ್ತಿ ಬಿಸಾಕ್ತಾಳೆ. ಬಕೆಟ್ ನ ಮುಂದೆ ಇರೋ ಅದರ ಟೀತ್ ಇವನ ದೇಹಕ್ಕೆ ಚುಚ್ಕೊಂಡು ಸಾವನ್ನಪ್ತಾನೆ. ಇವರಿಬ್ಬರ ಡೆಡ್ ಬಾಡಿ ನೋಡಿ ನಕುಲ್ ಹೆದರ್ಕೊಂಡು ಓಡ್ ಹೋದ್ರೆ ಪೊಸೆಸ್ಡ್ ಆಗಿರೋ ಮಧು ಹಾಸ್ಟೆಲ್ ನ ಕಡೆ ಹೋಗ್ತಾ ಇದ್ದಾಳೆ. ಅದೇ ಇನ್ನೊಂದ್ ಕಡೆ ಈಲುಗೆ ತಮ್ಮ ಸೀನಿಯರ್ ಆಫೀಸರ್ ಕರೆದು ಶಾಕಿಂಗ್ ನ್ಯೂಸ್ ಹೇಳ್ತಾರೆ. ಅದೇನಂದ್ರೆ ಈಲು ಅವರ ಮಗ ಜೀವ ಸಾವನ್ನಪ್ಪಿದ್ದಾನೆ. ಅವನನ್ನ ಸುಟ್ ಹಾಕಿ ಸಾಯಿಸಿ ನದಿಯಲ್ಲಿ ಬಿಸಾಕಿದ್ರು. ಅದು 6 ತಿಂಗಳ ಹಿಂದೆ. ಯಮುನಾ ನಗರ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಬಾಡಿ ಸಿಕ್ಕಿರುತ್ತೆ. ಬಾಡಿ ಕ್ಲೈಮ್ ಮಾಡೋಕೆ ಯಾರು ಬರ್ಲಿಲ್ಲ ಅಂತ ಅವರೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಇಸ್ಕೊಂಡು ನೋಡಿದಾಗ ಅವನು ಈಲು ಅವರ ಮಗನೇ ಅಂತ ಗೊತ್ತಾಗಿದೆ. ಇದರಿಂದ ಈಲು ಅವರಿಗೆ ಆಘಾತ ಆಗುತ್ತೆ. ಮಗ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇದ್ದವ್ರಿಗೆ ಇಂಥ ಸುದ್ದಿ ಗೊತ್ತಾಯ್ತು. ಹಾಗಾದ್ರೆ ಜೀವ ಸತ್ತಿರೋದು 6 ತಿಂಗಳ ಹಿಂದೆ, ಅನು ಸತ್ತಿರೋದು ಕೂಡ 6 ತಿಂಗಳ ಹಿಂದೆನೆ. ಹಾಗಾದ್ರೆ ರೂಮ್ ನಂಬರ್ 333ರಲ್ಲಿ ಗಂಡು ದೆವ್ವ ಜೀವನೇ ಅಂತ ನಮ್ಗೆ ಅನ್ಸ್ತಾ ಇದೆ. ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ. ಉಳಿದಿರೋ ಇನ್ನ 3 ಎಪಿಸೋಡ್ಸ್ ನ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ನ ಮರೀದೆ ಆನ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ.